ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವ್ಯಾಕರಣಾಂಶವನ್ನು ಪ್ರಾರಂಭ ಮಾಡೋಣ. ಯಾವ ವ್ಯಾಕರಣಾಂಶ ಅನ್ನೋದು ನಿಮಗೀಗಾಗಲೇ ಗೊತ್ತಾಗಿದೆ ಮಕ್ಕಳೇ. ನಾವು ವಾಕ್ಯಗಳು ಎಂದರೇನು, ಹಾಗೆಯೇ ವಾಕ್ಯಗಳಲ್ಲಿ ಬರುವಂತಹ ವಿಧಗಳ ಬಗ್ಗೆ ಈ ಹಿಂದಿನ ತರಗತಿಗಳಲ್ಲಿ ತುಂಬ ವಿಶದವಾಗಿ ವಿವರವಾಗಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ ಮಕ್ಕಳೇ. ವಾಕ್ಯ ಅಂದ್ರೇನು ಗೊತ್ತಾಗಿದೆ, ಹಾಗೆಯೇ ವಾಕ್ಯದಲ್ಲಿ ಬರುವಂತಹ 3 ವಿಧಗಳು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಪ್ರಮುಖವಾಗಿ ಆ 3 ವಿಧಗಳು ಯಾವ್ಯಾವು ಅನ್ನೋದು: 1ನೇದು ಸಾಮಾನ್ಯ ವಾಕ್ಯ, 2ನೇದು ಸಂಯೋಜಿತ ವಾಕ್ಯ, ಹಾಗೆಯೇ 3ನೇದಾಗಿರ್ತಕ್ಕಂಥದ್ದು ಮಿಶ್ರ ವಾಕ್ಯ. ಹಿಂದಿನ ತರಗತಿಯಲ್ಲಿ ಪ್ರತಿಯೊಂದು ವಿಧದ ವಾಕ್ಯಗಳನ್ನು ಅವುಗಳ ವ್ಯಾಖ್ಯಾನದೊಂದಿಗೆ ಉದಾಹರಣೆಗಳ ಸಮೇತ ನಾವು ಅಭ್ಯಾಸ ಮಾಡಿದ್ವಿ ಮಕ್ಕಳೇ. ಆಮೇಲೆ ನಿಮಗೆ ಇನ್ನೂ ಒಂದು ಅದರ ಕಿವಿ ಮಾತನ್ನು ನೆನಪು ಮಾಡಿಕೊಡ್ತೀನಿ. ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಅವುಗಳ ವ್ಯಾಖ್ಯಾನವನ್ನು ಕೇಳ್ತಾರೆ ಅನ್ನೋದನ್ನು ನಾನು ನಿಮಗೆ ಒತ್ತು ಕೊಟ್ಟು ಹೇಳಿದ್ದೀನಿ ಮಕ್ಕಳೇ. ಹಾಗಾಗಿ ನೀವು ವಾಕ್ಯದ ಪ್ರತಿಯೊಂದು ವಿಧದ ಅವುಗಳ ವ್ಯಾಖ್ಯಾನವನ್ನು ತುಂಬ ಚೆನ್ನಾಗಿ ನೆನಪಲ್ಲಿಟ್ಕೊಂಡಿರಬೇಕು. ಉದಾಹರಣೆಯ ವಾಕ್ಯಗಳನ್ನು ಕೇಳೋದಕ್ಕಿಂತ ಹೆಚ್ಚಾಗಿ ವಾಕ್ಯಗಳು ಅನ್ನುವ ವ್ಯಾಕರಣಾಂಶದಲ್ಲಿ ಬರುವ 3 ಬಗೆಯ ವಾಕ್ಯಗಳಿಗೆ ಇರುವಂತಹ ವ್ಯಾಖ್ಯಾನವನ್ನು ಪ್ರಮುಖವಾಗಿ ಕೇಳ್ತಾರೆ. ಹಾಗಾಗಿ ನೀವು ಅವುಗಳ ಮೇಲೆ ಹೆಚ್ಚಿನ ಗಮನ ಕೊಡಿ, ಲಕ್ಷ್ಯ ಕೊಡಿ. ಆಗಿಂದಾಗ್ಗೆ ಆ ವಾಕ್ಯಗಳನ್ನು ನೀವು ನೋಡ್ತಾ ಹೋಗಿ ಅನ್ನೋ ಮಾತನ್ನು ಹೇಳ್ತಾ, ಇಂದಿನ ತರಗತಿಯಲ್ಲಿ ಮಕ್ಕಳೇ ಅದೇ ವಾಕ್ಯಗಳು ಅನ್ನುವಂತಹ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತೆ ಅದರ ಕೊನೆಯ ಅಂಶಕ್ಕೆ ನಾವು ಬರ್ತಾ ಇದ್ದೀವಿ. ಅದು ಯಾವುದು ಅನ್ನೋದು ಕಣ್ಣೆದುರಿಗೆ ಕಾಣ್ತಾ ಇದೆ ಮಕ್ಕಳೇ. ವಾಕ್ಯ ಪರಿವರ್ತನೆ. ಅದ್ರ ಬಗ್ಗೆ ನಾವಿವತ್ತು ತಿಳಿತಾ ಬರೋಣ. ಏನು ಈ ವಾಕ್ಯ ಪರಿವರ್ತನೆ ಅಂದ್ರೆ? ಪರಿವರ್ತನೆ ಅಂದ್ರೆ ಪದದ ಅರ್ಥ ಮಕ್ಕಳೇ ಬದಲಾವಣೆ. ಪರಿವರ್ತನೆ ಪದದ ಅರ್ಥ ಏನು? ಬದಲಾವಣೆ. ಯಾವುದರ ಬದಲಾವಣೆಯನ್ನ ಮಾಡೋದು ಅಂದ್ರೆ ಹೆಸರೇ ಹೇಳ್ತತಿ, ವಾಕ್ಯದ ಬದಲಾವಣೆಯನ್ನ ಮಾಡ್ತಕ್ಕಂಥದ್ದು. ಈಗ ನಿಮಗೆ ಗೊತ್ತಿದೆ, ವಾಕ್ಯದಲ್ಲಿ 3 ವಿಧಗಳು: ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ. ಈ 3 ವಾಕ್ಯಗಳ ಪೈಕಿ ಗಮನ ಇರಲಿ ಮಕ್ಕಳೇ, ಸಾಮಾನ್ಯ ವಾಕ್ಯದಲ್ಲಿ ಏನಾದರೂ ಒಂದು ವಾಕ್ಯವಿದ್ರೆ ನಾವು ಅದನ್ನ ಪದಗಳನ್ನು ಸಹಾಯ ಪಡ್ಕೊಂಡು ಸಾಮಾನ್ಯ ವಾಕ್ಯದಲ್ಲಿದ್ದಂತಹ ವಾಕ್ಯವನ್ನ ಸಂಯೋಜಿತ ವಾಕ್ಯವನ್ನಾಗಿ ಬದಲಾಯಿಸ್ತಕ್ಕಂಥದ್ದು. ಹಾಗೇನೆ ಸಂಯೋಜಿತ ವಾಕ್ಯದಲ್ಲಿದ್ದಂತಹ ವಾಕ್ಯವನ್ನ ಮಿಶ್ರ ವಾಕ್ಯವನ್ನಾಗಿ ಬದಲಾಯಿಸೋದು. ಹೀಗೆ ಒಂದು ವಾಕ್ಯವನ್ನ ಇನ್ನೊಂದು ವಾಕ್ಯವನ್ನಾಗಿ ಬದಲಾಯಿಸುವುದಕ್ಕೆ ಏನಂತ ಕರೀತಾರೆ? ವಾಕ್ಯ ಪರಿವರ್ತನೆ ಅಂತ ಹೇಳಿ ಕರೀತಾ ಹೋಗ್ತಾರೆ ಮಕ್ಕಳೇ. ಇದು ಅದರ ವಿಷಯ. ಅತಿ ಸುಲಭ. ಅಂದ್ರೆ ಒಂದು ವಾಕ್ಯವನ್ನ ಇನ್ನೊಂದು ವಾಕ್ಯವನ್ನಾಗಿ ಪರಿವರ್ತಿಸುವಂಥದ್ದು, ಬದಲಾಯಿಸುವಂಥದ್ದು. ಅದಕ್ಕೆ ನಾವು ವಾಕ್ಯ ಪರಿವರ್ತನೆ ಅಂತ ಹೇಳಿ ಕರೀತಾ ಬರ್ತೀವಿ ಮಕ್ಕಳೇ. ಮೊದಲು ನಾವು ಈಗೇನು ಹೇಳಿದೆ ಅದೇ ಅದರ ವ್ಯಾಖ್ಯಾನಕ್ಕೆ ಬರುವಂತಹ ಸಾಲುಗಳಾಗ್ತವೆ. ಆ ವ್ಯಾಖ್ಯಾನವನ್ನ ಗಮನಿಸುವುದರ ಜೊತೆಗೆ ನಾನು ಒಂದು ಉದಾಹರಣೆಯನ್ನ ತೆಗೆದುಕೊಂಡು ಸಾಮಾನ್ಯ ವಾಕ್ಯದಲ್ಲಿದ್ದನ್ನ ಸಂಯೋಜಿತ ವಾಕ್ಯವನ್ನಾಗಿ, ಸಂಯೋಜಿತ ವಾಕ್ಯದಲ್ಲಿರುವ ಸಾಲನ್ನ ಮಿಶ್ರ ವಾಕ್ಯವನ್ನಾಗಿ ಹೇಗೆ ಬರೆಯೋದು, ಬದಲಾಯಿಸೋದು ಅನ್ನೋದನ್ನ ತೋರಿಸಿಕೊಡ್ತೀನಿ ಮಕ್ಕಳೇ. ಮೊದಲು ವಾಕ್ಯ ಪರಿವರ್ತನೆ ಅಂದ್ರೇನು ಅದರ ವ್ಯಾಖ್ಯಾನಕ್ಕೆ ಬರೋಣ. ಅತಿ ಸುಲಭವಾದ ಸಾಲುಗಳು ಅದರ ವ್ಯಾಖ್ಯಾನವನ್ನು ನಮಗೆ ಅರ್ಥೈಸ್ತವೆ ಮಕ್ಕಳೇ. ಏನಿದೆ ಗಮನ ಕೊಡಿ. ಇಲ್ಲಿ ಬರೀತಾ ಇದ್ದೀನಿ, ಗಮನಿಸಿ. ಒಂದು ಬಗೆಯ ವಾಕ್ಯವನ್ನು, ಎಷ್ಟು ಸುಲಭ ಇದೆ ನೋಡಿ ಮಕ್ಕಳೇ. ಒಂದು ಬಗೆಯ ವಾಕ್ಯವನ್ನು ಇನ್ನೊಂದು ಅಥವಾ ಮತ್ತೊಂದು, ಎರಡರಲ್ಲಿ ಯಾವುದು ಬೇಕಾದರೂ ಕೂಡ ನಾವು ಪದ ಬಳಕೆಯನ್ನು ಮಾಡಬಹುದು. ಮತ್ತೊಂದು ಬಗೆಯ, ಒಂದು ಬಗೆಯ ವಾಕ್ಯವನ್ನು ಏನಾಗಿ, ಮತ್ತೊಂದು ಬಗೆಯ ವಾಕ್ಯವನ್ನಾಗಿ, ಮತ್ತೊಂದು ಬಗೆಯ ವಾಕ್ಯವನ್ನಾಗಿ
ಬದಲಾಯಿಸುವುದಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ವಾಕ್ಯ ಪರಿವರ್ತನೆ ಅಂತ ಹೇಳಿ ಕರಿತಾ ಹೋಗ್ತೀವಿ ಮಕ್ಕಳೇ. ಬಹಳ ಸುಲಭ ಇದೆ ವಾಕ್ಯ ಪರಿವರ್ತನೆಯ ಒಂದು ಅರ್ಥ ಅಥವಾ ಅದರ ವ್ಯಾಖ್ಯಾನ. ಎಷ್ಟು ಸುಲಭ ಇದೆ ಅನ್ನೋದನ್ನ ನೀವು ಈ ಸಾಲುಗಳಿಂದನೇ ಅರ್ಥ ಮಾಡ್ಕೊಂಡು ಬಿಡ್ಬೋದು. ಏನಿದೆ ನೋಡಿ, ಒಂದು ಬಗೆಯ ವಾಕ್ಯವನ್ನು, ನಾನಾಗಲೇ ಹೇಳಿದೆ ಏನು, ಒಂದು ಬಗೆಯ ವಾಕ್ಯವನ್ನು ಮತ್ತೊಂದು ಬಗೆಯ ವಾಕ್ಯವನ್ನಾಗಿ ಬದಲಾಯಿಸಿ ಬರೆಯುವುದಕ್ಕೆ ಅಥವಾ ಬದಲಾಯಿಸುವುದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಅದಕ್ಕೆ ವಾಕ್ಯ ಪರಿವರ್ತನೆ ಅಂಥೇಳಿ ಕರಿತಾ ಹೋಗ್ತೀವಿ ಮಕ್ಕಳೇ. ಈಗ ಅದು ಹೇಗೆ ಅನ್ನೋದನ್ನ ನಿಮಗೆ ಒಂದು ಸಾಮಾನ್ಯ ವಾಕ್ಯದ ಒಂದು ಸರಳವಾದ ವಾಕ್ಯವನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಅದನ್ನು ನಾನು 3 ವಾಕ್ಯಗಳಿಗೂ ಬರುವಂತೆ ಬದಲಾಯಿಸಿ ನಿಮಗೆ ತೋರಿಸಿಕೊಡ್ತೀನಿ. ಅದರ ಮೂಲಕ ವಾಕ್ಯ ಪರಿವರ್ತನೆ ಅರ್ಥವಾಗೋದಕ್ಕೆ ಸಹಾಯಕ ಆಗುತ್ತೆ. ಇಲ್ಲಿ ನೋಡಿ ಮಕ್ಕಳೇ, ವಾಕ್ಯ ಪರಿವರ್ತನೆಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆಯ ವಾಕ್ಯವನ್ನ ತಗೊಳ್ತೀನಿ ನಾನು. ಸರಿಯಾಗಿ ಗಮನಿಸಿ, ಬಹಳ ಸುಲಭವಾಗಿರೋದೆ, ನಿಮಗೆ ಗೊತ್ತಿರುವಂಥದ್ದೇ ತಗೊಳ್ತೀನಿ ನಾನು. ಮಕ್ಕಳು ಶಾಲೆಗೆ ಹೋದರು. ಇಲ್ಲಿ ನೋಡಿ, ಸರಿಯಾಗಿ ಗಮನಿಸಿ ಮಕ್ಕಳೇ, ಏನ್ ಬರದೆ ನಾನು ಈಗ ವಾಕ್ಯವನ್ನ. ಮಕ್ಕಳು ಶಾಲೆಗೆ ಹೋದರು. ಇದು ಅತ್ಯಂತ ಸುಲಭವಾಗಿರತಕ್ಕಂತಹ ವಾಕ್ಯ. ಅದರಲ್ಲೂ ನಿಮಗೆ ವಾಕ್ಯದ ಕೊನೆಯಲ್ಲಿ ಏನ್ ಕಣ್ಣಿಗೆ ಬೀಳ್ತಾ ಇದೆ ಅಂತ ಹೇಳಿದ್ರೆ, ಹೋದರು ಅನ್ನುವಂತಹ ಒಂದು ಪೂರ್ಣ ಕ್ರಿಯಾಪದ ಕಣ್ಣಿಗೆ ಕಾಣಿಸ್ತಾ ಇದೆ, ಬೀಳ್ತಾ ಇದೆ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವಂತಹ ವಾಕ್ಯಕ್ಕೆ ನಾವು ಏನಂತ ಕರಿತೀವಿ? ಸಾಮಾನ್ಯ ವಾಕ್ಯ ಅಂತ ಹೇಳಿ ಕರಿತೀವಿ. ಹಾಗಾಗಿ ನಾನು ಇಲ್ಲಿ ನಿಮಗೆ ಬರೆದಿರ್ತಕ್ಕಂತಹ ಮಕ್ಕಳು ಶಾಲೆಗೆ ಹೋದರು ಅನ್ನುವಂತಹ ವಾಕ್ಯ ಎಂತಹ ವಾಕ್ಯವಾಗಿದೆ ಅಂತ ಹೇಳಿದ್ರೆ, ವಾಕ್ಯಗಳಲ್ಲಿ ಮೊದಲನೆಯ ವಿಧವಾಗಿರ್ತಕ್ಕಂತಹ ಸಾಮಾನ್ಯ ವಾಕ್ಯಕ್ಕೆ ಇದು ಉದಾಹರಣೆಯಾಗಿದೆ ಮಕ್ಕಳೇ. ಗಮನ ಕೊಡಕತ್ತೀರಿ? ಯಾವ ವಾಕ್ಯಕ್ಕೆ ಉದಾಹರಣೆ? ಸಾಮಾನ್ಯ ವಾಕ್ಯ. ಸಾಮಾನ್ಯ ವಾಕ್ಯವನ್ನು ಈಗಾಗಲೇ ನೀವು ತಿಳಿದಿದ್ದೀರಿ. ಒಂದು ಪೂರ್ಣ ಕ್ರಿಯಾಪದದಿಂದ ಕೂಡಿರುವ ಸ್ವತಂತ್ರ ವಾಕ್ಯಕ್ಕೆ ನಾವೇನಂತ ಕರಿತೀವಿ? ಸಾಮಾನ್ಯ ವಾಕ್ಯ ಅಂತ ಹೇಳಿ ಕರಿತೀವಿ. ಈಗ ಮಕ್ಕಳೇ, ವ್ಯಾಖ್ಯಾನದಲ್ಲೈತಿ ಒಂದು ಬಗೆಯ ವಾಕ್ಯವನ್ನ, ಇದು ಈಗ ಒಂದು ಬಗೆಯ ವಾಕ್ಯ ಅಂದ್ರೆ ಸಾಮಾನ್ಯ ವಾಕ್ಯವಾಗಿದೆ. ಇದನ್ನು ನಾವು ಏನ್ ಮಾಡಬೇಕು? ಮತ್ತೊಂದು ಬಗೆಯ ವಾಕ್ಯವನ್ನಾಗಿ ಬದಲಾಯಿಸಬೇಕು. ಆ ಬದಲಾಯಿಸುವುದಕ್ಕೆ ಪರಿವರ್ತನೆ ಅಂತ ಹೇಳ್ತೀವಿ. ವಾಕ್ಯ ಕೂಡ ಬದಲಾವಣೆಯ ರೂಪವನ್ನ ಪಡ್ಕೊಳ್ತದೆ. ನಾನೀಗ ಸಾಮಾನ್ಯ ವಾಕ್ಯದಲ್ಲಿರುವ ಇದನ್ನ ಸಂಯೋಜಿತ ವಾಕ್ಯಕ್ಕೆ ಪರಿವರ್ತನೆಯನ್ನ ಮಾಡ್ತೀನಿ, ಬದಲಾವಣೆಯನ್ನ ಮಾಡ್ತೀನಿ. ಹೇಗೆ? ಈಗ ಮಕ್ಕಳೇ, ನಾನು ಈ ಸಾಮಾನ್ಯ ವಾಕ್ಯವನ್ನೇ ಪರಿವರ್ತನೆ ಮಾಡ್ತೀನಿ ಸಂಯೋಜಿತ ವಾಕ್ಯವನ್ನಾಗಿ. ಅದು ಹೇಗೆ? ಗಮನಿಸಿ. ಮಕ್ಕಳು ಶಾಲೆಗೆ ಹೋದರು. ಅದೇ ವಾಕ್ಯವನ್ನೇ ತಗೊಳ್ತೀನಿ, ಹಾಗೆ ಮುಂದಕ್ಕೆ ವಾಕ್ಯವನ್ನ ಬೆಳೆಸ್ತೀನಿ ನಾನು. ಆದರೆ ಅವರು ಅಲ್ಲಿ ಸರಿಯಾಗಿ ಓದಲಿಲ್ಲ. ಗಮನ ಕೊಡಕತ್ತೀರಾ ಮಕ್ಕಳೇ? ನೋಡಿ, ಇಲ್ಲಿ ನಾನು ವಾಕ್ಯವನ್ನ ಹೇಗೆ ಬದಲಾವಣೆಯನ್ನ ಮಾಡಿದೆ, ಪರಿವರ್ತನೆಯನ್ನ ಮಾಡಿದೆ. ನೀವೀಗ ಮೊದಲು ನೋಡಿದ್ದು ಮಕ್ಕಳು ಶಾಲೆಗೆ ಹೋದರು ಅನ್ನುವಂತಹ ವಾಕ್ಯ ಏನಾಗಿತ್ತು ಮಕ್ಕಳೇ? ಅದು ಸಾಮಾನ್ಯ ವಾಕ್ಯವಾಗಿತ್ತು. ಅದೇ ವಾಕ್ಯವನ್ನ ನಾನು ಈಗ ಏನ್ ಮಾಡಿದೆ ಅಂತ ಹೇಳಿದ್ರೆ, ಬದಲಾವಣೆಯನ್ನ ಮಾಡಿ ಸಂಯೋಜಿತ ವಾಕ್ಯವನ್ನಾಗಿ ಪರಿವರ್ತಿಸಿದೆ. ಈಗ ನೀವಿಲ್ಲಿ
ಏನು ನೋಡ್ತಾ ಇದ್ದೀರಿ ಎರಡನೆಯ ವಾಕ್ಯವನ್ನ, ಇದು ಏನಾಗಿದೆ ಅಂತ ಹೇಳಿದ್ರೆ ಸಂಯೋಜಿತ ವಾಕ್ಯಕ್ಕೆ ಉದಾಹರಣೆಯಾಗಿ ಮಾರ್ಪಟ್ಟಿದೆ. ಯಾವುದು ಅಂತ ಹೇಳಿದ್ರೆ ಇಲ್ಲಿರುವಂತಹ ಸಾಲು ವಾಕ್ಯ ಯಾವುದದು? ಮಕ್ಕಳು ಶಾಲೆಗೆ ಹೋದರು, ಆದರೆ ಅವರು ಅಲ್ಲಿ ಸರಿಯಾಗಿ ಓದಲಿಲ್ಲ ಅನ್ನುವಂಥದ್ದಿದೆಯಲ್ಲ, ಇದರಲ್ಲಿ ಎರಡು ವಾಕ್ಯಗಳು ಬಂದಿದ್ದಾವೆ. ಎರಡಕ್ಕಿಂತ ಹೆಚ್ಚು ಅನೇಕ ಉಪವಾಕ್ಯಗಳು ಸೇರಿ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ನಾವು ಅದನ್ನ ಏನಂತ ಕರೆದಿದ್ದೀವಿ? ಸಂಯೋಜಿತ ವಾಕ್ಯ ಅಂತ ಹೇಳಿ ಕರೆದಿದ್ದೀವಿ. ಈ ಹಿಂದೆ ವಾಕ್ಯದ ವಿಧಗಳಲ್ಲಿ ನಾನು ತಿಳಿಸಿದ್ದೀನಿ. ಹಾಗಾಗಿ ಮಕ್ಕಳು ಶಾಲೆಗೆ ಹೋದರು ಅನ್ನುವಂಥದ್ದು ಒಂದು ವಾಕ್ಯ, ಹಾಗೇನೆ ಅವರು ಅಲ್ಲಿ ಸರಿಯಾಗಿ ಓದಲಿಲ್ಲ ಅನ್ನುವಂಥದ್ದು ಮತ್ತೊಂದು ಉಪವಾಕ್ಯ. ಈ ಎರಡೂ ಉಪವಾಕ್ಯಗಳು ಸೇರಿ ಒಂದು ನಮಗೆ ಪೂರ್ಣಾಭಿಪ್ರಾಯವನ್ನ ಕೊಡ್ತಕ್ಕಂಥದ್ದು. ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಈ ಎರಡೂ ವಾಕ್ಯಗಳನ್ನ ಮಧ್ಯೆ ಇಲ್ಲಿ ಬಂದಿರುವಂತಹ ಆದರೆ ಅನ್ನುವಂತಹ ಒಂದು ಸಂಯೋಜಕದ ಪದ ಆ ಎರಡೂ ವಾಕ್ಯಗಳನ್ನ ಕೂಡಿಸಿದೆ, ಬೆಸೆದಿದೆ, ಸೇರಿಸಿದೆ. ಸಂಯೋಜಕಗಳು ಬರುವಂಥದ್ದೇ ಯಾವ ವಾಕ್ಯದಲ್ಲಿ ಅಂತ ಹೇಳಿದ್ರೆ ಸಂಯೋಜಿತ ವಾಕ್ಯದಲ್ಲಿ. ಹಾಗಾಗಿ ನೋಡಿ, ಸಾಮಾನ್ಯ ವಾಕ್ಯದಲ್ಲಿದ್ದಂತಹ ವಾಕ್ಯವನ್ನ ನಾವು ಸಂಯೋಜಿತ ವಾಕ್ಯವನ್ನಾಗಿ ಪರಿವರ್ತನೆ ಮಾಡಿ ಬರೆದದ್ದನ್ನ ನೀವು ಅರ್ಥ ಮಾಡಿಕೊಂಡ್ರಿ ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ಈಗ ಇದೇ ವಾಕ್ಯವನ್ನ ನಾವು ಮಿಶ್ರ ವಾಕ್ಯವನ್ನಾಗಿ ಕೂಡ ಪರಿವರ್ತನೆ ಮಾಡಬಹುದು, ಬದಲಾಯಿಸಬಹುದು. ಹೇಗೆ ಅಂತೀರಾ? ಅದನ್ನು ಕೂಡ ನಾನೀಗ ನಿಮಗೆ ತೋರಿಸಿಕೊಡ್ತೀನಿ, ಗಮನ ಕೊಡಿ. ಈಗ ಮಕ್ಕಳೇ, ನಾನು ಅದನ್ನ ಮಿಶ್ರ ವಾಕ್ಯವನ್ನಾಗಿ ಪರಿವರ್ತನೆ ಮಾಡ್ತೀನಿ. ನೋಡಿ ಹೇಗೆ ಅಂತ ಹೇಳಿದ್ರೆ, ಮಕ್ಕಳು ಶಾಲೆಗೆ ಹೋದರೆಂಬ ಸುದ್ದಿ ಕೇಳಿ. ಮಕ್ಕಳು ಶಾಲೆಗೆ ಹೋದರೆಂಬ ಸುದ್ದಿ ಕೇಳಿ ಪಾಲಕರು ಸಂತಸ ಪಟ್ಟರು. ವಾಕ್ಯವನ್ನ ಬದಲಾಯಿಸುವ ರೀತಿಯನ್ನ ನೀವು ಗಮನಿಸ್ತದಿರಿ ಅನ್ನೋದನ್ನ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ನೋಡಿ ಇಲ್ಲಿ ಏನಂತ ಬರದೆ, ಮಕ್ಕಳು ಶಾಲೆಗೆ ಹೋದರೆಂಬ ಸುದ್ದಿ ಕೇಳಿ ಪಾಲಕರು ಸಂತಸ ಪಟ್ಟರು ಅಥವಾ ಸಂತೋಷ ಪಟ್ಟರು. ಇಲ್ಲಿ ಪಾಲಕರು ಸಂತಸ ಪಟ್ಟರು ಅನ್ನೋದು ಒಂದು ಪ್ರಧಾನ ವಾಕ್ಯವಾಗಿದೆ. ವಾಕ್ಯಗಳಲ್ಲಿ ಮೂರನೇ ವಿಧ ಯಾವುದು ಅಂತ ಹೇಳಿದ್ರೆ ಮಿಶ್ರ ವಾಕ್ಯ. ನಿಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು ಯಾವ ವಾಕ್ಯ? ಮಿಶ್ರ ವಾಕ್ಯ. ಮಿಶ್ರ ವಾಕ್ಯದಲ್ಲಿ ಏನಾಗುತ್ತೆ? ಒಂದು ಪ್ರಧಾನವಾಗಿರತಕ್ಕಂತಹ ವಾಕ್ಯವಿರುತ್ತೆ. ಆ ಪ್ರಧಾನ ವಾಕ್ಯಕ್ಕೆ ಎರಡಕ್ಕಿಂತ ಹೆಚ್ಚು ಉಪವಾಕ್ಯಗಳು ಅಧೀನವಾಗಿ ಬಂದಿರ್ತವೆ. ಅಲ್ಲೊಂದು ಪೂರ್ಣವಾದ ಕ್ರಿಯಾಪದ ಇರುತ್ತೆ, ಮುಖ್ಯವಾದ ಕ್ರಿಯಾಪದ ಇರುತ್ತೆ. ಇಲ್ಲಿ ಮುಖ್ಯವಾದ ಕ್ರಿಯಾಪದ ಯಾವುದು ಅಂತ ಹೇಳಿದ್ರೆ ಸಂತಸ ಪಟ್ಟರು. ಪಾಲಕರಿಗೆ ಸಂತಸವಾಗಿದ್ದಂಥದ್ದು ವಿಷಯ ಏನಿದೆ ಅದು ಪ್ರಧಾನವಾಗಿರ್ತಕ್ಕಂತಹ ವಾಕ್ಯ. ಅವರ ಸಂತಸಕ್ಕೆ ಕಾರಣ ಏನು? ಮಕ್ಕಳು ಶಾಲೆಗೆ ಹೋದರೆನ್ನುವ ಸುದ್ದಿ ಕೇಳಿ. ಮಕ್ಕಳು ಶಾಲೆಗೆ ಹೋದರು ಅನ್ನುವಂತಹ ಒಂದು ಉಪವಾಕ್ಯ ಪಾಲಕರು ಸಂತಸ ಪಟ್ಟರು ಅನ್ನುವಂತಹ ಪ್ರಧಾನ ವಾಕ್ಯಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಅಧೀನವಾಗಿ ಬಂದಿದೆ. ಅಧೀನ ಅಂದ್ರೆ ಅವಲಂಬಿಸಿ ಬರೋದು. ಹೀಗೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಉಪವಾಕ್ಯಗಳು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿ ಬಂದಿದ್ರೆ ಅದನ್ನು ನಾವು ಏನಂತ ಕರಿತೀವಿ? ಮಿಶ್ರ ವಾಕ್ಯ ಅಂತ ಹೇಳಿ ಕರಿತೀವಿ. ಈಗ ವಿಷಯ ಏನು ನೀವು ಅರ್ಥ ಮಾಡಿಕೊಂಡ್ರಿ ಅಂದ್ರೆ, ನಾನು ಒಂದು ಬಗೆಯ ವಾಕ್ಯವನ್ನ ನಾನು ಮೊದಲು ತೆಗೆದುಕೊಂಡದ್ದು ಯಾವುದು? ಸಾಮಾನ್ಯ ವಾಕ್ಯವನ್ನ ತೆಗೆದುಕೊಂಡೆ ಮಕ್ಕಳೇ. ಮಕ್ಕಳು ಶಾಲೆಗೆ ಹೋದರು ಅನ್ನೋ ಸಾಮಾನ್ಯ ವಾಕ್ಯವನ್ನ ತೆಗೆದುಕೊಂಡೆ. ಆ ವಾಕ್ಯವನ್ನ ಏನ್ ಮಾಡಿದೆ? ಮತ್ತೊಂದು ಬಗೆಯ ವಾಕ್ಯವನ್ನಾಗಿ ಬದಲಾಯಿಸಿದೆ. ಯಾವುದಕ್ಕೆ ಮಾಡಿದ್ವಿ? ಸಾಮಾನ್ಯ ವಾಕ್ಯ ಇದ್ದದ್ದನ್ನ ಸಂಯೋಜಿತ ವಾಕ್ಯ ಮಾಡಿದ್ವಿ. ಸಂಯೋಜಿತ ವಾಕ್ಯ ಇದ್ದದ್ದನ್ನ ಮಿಶ್ರ ವಾಕ್ಯ ಮಾಡಿದ್ವಿ. ಹೀಗೆ ಏನು ವಾಕ್ಯ ಪರಿವರ್ತನೆ? ಬಹಳ ಸುಲಭವಾಗಿದೆ ಅದರ ವ್ಯಾಖ್ಯಾನ. ಒಂದು ಬಗೆಯ ವಾಕ್ಯವನ್ನ ಮತ್ತೊಂದು ಬಗೆಯ ವಾಕ್ಯವನ್ನಾಗಿ ಬದಲಾಯಿಸುವುದಕ್ಕೆ ಇರುವ ಹೆಸರೇ ಏನು ಅಂತ ಹೇಳಿದ್ರೆ
ವಾಕ್ಯ ಪರಿವರ್ತನೆ ಅಂಥೇಳಿ ಕರಿತಾ ಹೋಗ್ತಾರೆ ಮಕ್ಕಳೇ. ಇದನ್ನ ನಿಮ್ಮ ತರಗತಿಯಲ್ಲಿ ನಡೆಯುವಂತಹ ಕಿರು ಪರೀಕ್ಷೆಗಳಲ್ಲಿ ಅಥವಾ ಪರೀಕ್ಷೆಗಳಲ್ಲಿ ಹೇಳೋಕ್ಕಾಗಲ್ಲ. ವ್ಯಾಕರಣಾಂಶ ಅಂತ ಹೇಳಿದ್ರೆ ಕೇಳಬಹುದು ಒಂದು ಬಗೆಯ ವಾಕ್ಯವನ್ನ, ಇಂಥದೊಂದು ಯಾವುದಾದ್ರೂ ಉದಾಹರಣೆ ಕೊಟ್ಟು ಇದನ್ನ ಸಂಯೋಜಿತ ವಾಕ್ಯವನ್ನಾಗಿ ಪರಿವರ್ತಿಸಿ ಅಥವಾ ಸಂಯೋಜಿತ ವಾಕ್ಯವನ್ನು ಮಿಶ್ರ ವಾಕ್ಯವನ್ನಾಗಿ ಪರಿವರ್ತಿಸಿ ಅಂತ ಹೇಳಿ ಪ್ರಶ್ನೆಗಳನ್ನು ಕೇಳಬಹುದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಆ ವಿಷಯವನ್ನ ತುಂಬಾ ಚೆನ್ನಾಗಿ ಮನದಟ್ಟು ಮಾಡ್ಕೊಂಡಿರ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಮಕ್ಕಳೇ. ಇಷ್ಟನ್ನ ಹೇಳ್ತಾ ವಾಕ್ಯ ಪರಿವರ್ತನೆ ಅನ್ನುವ ವಿಷಯ ನಿಮ್ಮೆಲ್ಲರಿಗೂ ಕೂಡ ಸರಳವಾಗಿ ಅರ್ಥವಾಯಿತು ಅನ್ನೋದು ನನ್ನ ಒಂದು ಮನೋಭಾವನೆ. ಇಷ್ಟನ್ನ ಹೇಳ್ತಾ ಇಲ್ಲಿಗೆ ಮಕ್ಕಳೇ ವಾಕ್ಯಗಳು ಅನ್ನುವಂತಹ ವಿಷಯ ಕೂಡ ಮುಕ್ತಾಯ ಆದಂಗೆ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲ್ ನೋಡ್ತಾ ಇದ್ದೀರಿ, ದಯಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಆಮೇಲೆ ನನ್ನ ಕೊನೆಯ ಮನವಿ, ಇದನ್ನು ಓದುವ ವಿದ್ಯಾರ್ಥಿಗಳಿಗೆ ತಲುಪಿಸುವ ಮಟ್ಟಿಗೆ ಶೇರ್ ಮಾಡಿ, ಅದನ್ನು ಅವರು ನೋಡಿ ಇದರ ಲಾಭವನ್ನು ಪಡೆದುಕೊಂಡು ಒಂದೆರಡು ಅಂಕಗಳನ್ನು ಪರೀಕ್ಷೆಯಲ್ಲಿ ಗಳಿಸೋದಕ್ಕೆ ಸಹಾಯಕ ಆದರೆ ನಾನು ಮಾಡುವ ಈ ಪ್ರಯತ್ನಕ್ಕೆ ಸಾರ್ಥಕತೆ ಬರುತ್ತೆ ಅನ್ನೋದು ನನ್ನ ಒಂದು ಮನದಾಸೆ. ಇಷ್ಟನ್ನು ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ವ್ಯಾಕರಣಾಂಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಂದನೆಗಳು.